ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನಿವತ್ತು ತರಕಾರಿ ಉಪ್ಪಿಟ್ಟು ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೆ ಏನೇನು ಬೇಕು ಅಂದರೆ ನೋಡಿ, ರವಾನ ಹುರ್ಕೊಂಡಿದ್ದೀನಿ. ಒಂದು ಬಟ್ಲು ರವಾನ ಹುರ್ಕೊಂಡಿದ್ದೀನಿ. ನೋಡಿ ಏನೇನು ಬೇಕು ಅಂದರೆ ಸಬ್ಬಸಿಗೆ ಸೊಪ್ಪು, ಒಂದು ಟೊಮೊಟೊ, ಒಂದು ಈರುಳ್ಳಿ, 5 ಹಸಿಮೆಣ್ಸಿನ್ಕಾಯಿ ಉದ್ದುದ್ದು ಹೆಚ್ಕೊಂಡಿದ್ದೀನಿ, ಒಂದು 2 ಸ್ಪೂನಷ್ಟು ಕಾಯಿ ತುರಿ, ಮತ್ತು ತರಕಾರಿನೂ ಹಾಕ್ತಾಯಿದ್ದೀನಿ. ನೋಡಿ, ನಾನು ಹಸಿ ಬಟಾಣಿ, ಕ್ಯಾರೆಟು, ಬೀನ್ಸು ಇದನ್ನೆಲ್ಲ ಬೇಯಿಸ್ಕೊಂಡಿದ್ದೀನಿ. ಬೇಯಿಸಿಟ್ಕೊಂಡಿದ್ದೀನಿ. ರವಾನೂ ಹುರಿದಿಟ್ಕೊಂಡಿದ್ದೀನಿ ನಾನು. ಆಯಿತಾ? ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಈಗ ನೋಡಿ, ಒಗ್ಗರಣೆಗೆ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ 8 ಸ್ಪೂನಷ್ಟು. ಹೀಗೆ ಒಗ್ಗರಣೆ ಮಾಡ್ಕೊಳ್ಳೋಣ. ನೋಡಿ, ಸಾಸಿವೆ ಹಾಕ್ತಾಯಿದ್ದೀನಿ, ಹೆಸರುಬೇಳೆ ಹಾಕ್ತಾಯಿದ್ದೀನಿ. ನೋಡಿ, ಈರುಳ್ಳಿ ಹಾಕ್ತಾಯಿದ್ದೀನಿ, ಅದು ಹಸಿಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ, ಕರಿಬೇವು ಹಾಕ್ತಾಯಿದ್ದೀನಿ, ನೋಡಿ ಇದಕ್ಕೆ ನಾನು ಸಬ್ಬಸಿಗೆ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಚೆನ್ನಾಗಿರುತ್ತೆ ಉಪ್ಪಿಟ್ಟಿಗೆ ಸಬ್ಬಸಿಗೆ ಸೊಪ್ಪು ಹಾಕಿರೋ ಟೇಸ್ಟು. ನೀವು ಟ್ರೈ ಮಾಡಿ ಒಂದ್ಸರಿ. ಈಗ ಸ್ವಲ್ಪ ಅರಿಶಿನ ಹಾಕಿ, ಈಗ ಟೊಮೊಟೊ ಹಾಕ್ಕೊಳ್ಳೋಣ. ನೋಡಿ, ಈಗ ಬೇಯಿಸಿಟ್ಟಿರೋದನ್ನ ಇದಕ್ಕೆ ಹಾಕೋಣ. ಈಗ ಒಂಚೂರು ನೀರು ಹಾಕೊಳ್ಳೋಣ. ಈಗ ಉಪ್ಪು ಹಾಕೊಳ್ಳೋಣ, 1 ಸ್ಪೂನು. ಆವಾಗೆ ಸ್ವಲ್ಪ ನಾವು ಬೀನ್ಸು ಕ್ಯಾರೆಟಿಗೆಲ್ಲ ಬೇಯೋಕ್ಕೆ ಅಂತ ಸ್ವಲ್ಪ ಹಾಕಿರ್ತೀವಿ. ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಬೇಕು ರುಚಿಗೆ. ಈಗ ಕಾಯಿ ತುರಿ ಹಾಕ್ಕೊಳ್ಳೋಣ. ಅದೆಲ್ಲ ನೀಟಾಗಿ ಕುದಿಬೇಕಾದ್ರೆ ರವೆ ಹಾಕೋಣ. ನೋಡಿ, ಈಗ ಕುದೀತಾ ಇದೆ. ಈಗ ರವೆ ಹಾಕೋಣ. ರವೆ ಹಾಕ್ಕೊಂಡು ಹಿಂಗೆ ತಿರುಗಿಸ್ತಾ ಇರಬೇಕು. ಜಾಸ್ತಿ ನಿಧಾನಕ್ಕೆ ಹಾಕ್ಕೊಂಡು ತಿರುಗಬೇಕು, ಇಲ್ಲಾಂದರೆ ಗಂಟಾಗುತ್ತೆ. ಸ್ವಲ್ಪ ಎಲ್ಲ ಹಾಕಿದ್ದೀವಿ, ನೀರು ಚಿಮ್ಮಿಸಿ ಸ್ವಲ್ಪ ರವೆ ಎಲ್ಲ ಹಾಕಿದ್ದೀವಲ್ಲ, ಸ್ವಲ್ಪ ಸಿಮ್ಮಲ್ಲಿಟ್ಟು ಇಡಿ ಒಂದು 5 ನಿಮಿಷ. ಆವಾಗ ಉಪ್ಪಿಟ್ಟು ರೆಡಿ ಆಗುತ್ತೆ. ನೋಡಿ, ತರಕಾರಿ ಉಪ್ಪಿಟ್ಟು ರೆಡಿಯಾಗಿದೆ. ನೀವು ಮನೆಯಲ್ಲಿ ಟ್ರೈ ಮಾಡಿ. ತುಂಬ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಹೇಗಿದೆ ಅಂತ ಹೇಳಿ.